ಗುಬ್ಬಿ ತಾಲೂಕಿನ ಬೆಟ್ಟದಹಳ್ಳಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮಾರ್ಚ್ 26ರಿಂದ ಆರಂಭವಾಗಿ ಮಾರ್ಚ್ 30ರವರೆಗೆ ಗವಿಮಠ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ಗ್ರಾಮದ ಮುಖಂಡ ದಕ್ಷಿಣಮೂರ್ತಿ ತಿಳಿಸಿದರು. ಬೆಟ್ಟದಹಳ್ಳಿ ಗ್ರಾಮದಲ್ಲಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವವು ದಿನಾಂಕ 26/3/2026ರಂದು ಗುರುವಾರ ಪ್ರಾರಂಭವಾಗಿ 27/3/20 ಶುಕ್ರವಾರದಂದು ಅಗ್ನಿಕುಂಡದೊಂದಿಗೆ ಮತ್ತು 28/3 2026 ಶನಿವಾರ ಬೆಳಗ್ಗೆ 6 ಗಂಟೆಗೆ ಅಗ್ನಿಕೊಂಡ ಪ್ರವೇಶ ಮಾಡಿ ಮಧ್ಯಾಹ್ನ 12 ಗಂಟೆಗೆ ಬ್ರಹ್ಮ ರಥೋತ್ಸವವು ನಡೆದು ಮಹಾದಾಸೋಹವು ನಡೆಯುತ್ತಿರುತ್ತದೆ. 29/3/2026ರಂದು ತೀರ್ಥೋತ್ಸವವು ನಡೆದು ಶನಿವಾರ 28/3/2026ರಂದು ಮಧ್ಯಾಹ್ನ 12:30ಕ್ಕೆ ಸುಗಮ ಸಂಗೀತ ನಾದಭಾಸ್ಕರ ಶಿವಶಂಕರ ಶಾಸ್ತ್ರಿ ಅವರಿಂದ ಆಕಾಶವಾಣಿ ಕಲಾವಿದರು ಇವರಿಂದ ಸುಗಮ ಸಂಗೀತ ವ್ಯವಸ್ಥೆ ಇರುತ್ತದೆ. ಮಧ್ಯಾಹ್ನ 1 ಗಂಟೆಗೆ ಮಹಾದಾಸೋಹವು ನಡೆಯುತ್ತದೆ. 29/3/2026 ವೃಷಭ ವಾಹನೋತ್ಸವ ನಡೆದು 30/3/2026 ಸೋಮವಾರ ತೀರ್ಥೋತ್ಸವ ಕಾರ್ಯಕ್ರಮ ನಡೆದು ಸಂಜೆ 8 ಗಂಟೆಗೆ ಮಹಾದಾಸೋಹ ವ್ಯವಸ್ಥೆಯೂ ಇರುತ್ತದೆ. ರಾತ್ರಿ ಮೆರವಣಿಗೆ ಉತ್ಸವವು ಬೆಳ್ಳಿ ಪಲ್ಲಕ್ಕಿ ಉತ್ಸವವು ನಡೆಯುತ್ತದೆ. ಎಷ್ಟು ದಿವಸ ನಡೆಯುತ್ತೆ ಜಾತ್ರಾ ಮಹೋತ್ಸವ? 5 ದಿವಸಗಳ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಎಷ್ಟು ಜನ ಬರ್ತಾರೆ ಜಾತ್ರೆಗೆ? 10,000 ಜನಗಳು ಸೇರುವ ನಿರೀಕ್ಷೆಯಲ್ಲಿದೆ. ನಂತರ ಮಾತನಾಡಿದ ಅವರು, ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸುಮಾರು 5 ದಿನಗಳ ಕಾಲ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯಲಿದೆ. ಮಾರ್ಚ್ 26ರಂದು ಬೆಟ್ಟದಹಳ್ಳಿ ಬೆಳಗ್ಗೆಯಲ್ಲಿ ಗ್ರಾಮದಲ್ಲಿ ಮಡಿಲಕ್ಕಿ ಸೇವೆ ಮುಗಿಸಿಕೊಂಡು ಸಂಜೆ ಧ್ವಜಾರೋಹಣ ನಡೆಯಲಿದೆ. ಮಾರ್ಚ್ 27ರಂದು ಸಂಜೆ ಅಳಿಲಘಟ್ಟ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಆಗಮನದೊಂದಿಗೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೆಯಲಿದ್ದು ಮೆರವಣಿಗೆಯಲ್ಲಿ ಲಿಂಗದ ವೀರರ ಕುಣಿತ ನಂದಿ ಧ್ವಜ ಉತ್ಸವ ನಡೆಯಲಿದೆ. ಮಾರ್ಚ್ 28 ಬೆಳಗ್ಗೆ 7 ಗಂಟೆಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಅಗ್ನಿಗುಂಡ ಮಹೋತ್ಸವ ನಡೆಯಲಿದ್ದು ಮಧ್ಯಾಹ್ನ ಮಹಾರಥೋತ್ಸವ ನಡೆಯಲಿದ್ದು ರಥೋತ್ಸವಕ್ಕೆ ಸುಮಾರು 10,000 ಭಕ್ತಾದಿಗಳು ಭಾಗವಹಿಸಲಿದ್ದು ಮಾರ್ಚ್ 29ರಂದು ವೃಷಭ ವಾಹನೋತ್ಸವ, ಮಾರ್ಚ್ 30ರಂದು ತೀರ್ಥೋತ್ಸವ ನಡೆಯಲಿದ್ದು ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಮಹಾದಾಸೋಹವನ್ನು ಹಮ್ಮಿಕೊಳ್ಳಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ತುಮಕೂರು ಜಿಲ್ಲಾ ಗುಬ್ಬಿ ತಾಲೂಕು ಆಗಲವಾಡಿ ಹೋಬಳಿ ಬೆಟ್ಟದಹಳ್ಳಿ ಗ್ರಾಮದಲ್ಲಿ ನೆಲವಾಸವಾಗಿರುವ ಬೆಟ್ಟದ ರುದ್ರನ ಮಹಾ ವಿಜಯೋತ್ಸವದ ಪ್ರಯುಕ್ತವಾಗಿ ಅಷ್ಟಮಿ ದಿವಸೆ ಧ್ವಜಾರೋಹಣ ಪ್ರಾರಂಭವಾಗಿ ನವಮಿ ದಿವಸೆ ಅಗ್ನಿಕೊಂಡ, ದಶಮಿಯಂದು ಬ್ರಹ್ಮರಥೋತ್ಸವವು ಅಭಿಜಿನ್ ಲಗ್ನದಲ್ಲಿ ಶುಭ ಲಗ್ನದಲ್ಲಿ ಪ್ರಾರಂಭವಾಗಿ ರಥೋತ್ಸವ ನೆರವೇರಲಿದೆ. ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ 10,000 ಸಂಖ್ಯೆಯಲ್ಲಿ ಜನರು ಸೇರಿ ಎಲ್ಲರೂ ಸಹ ಮತ್ತೆ ಪಾನಕ ಪಲ್ಲಹಾರ ಸೇವೆಗಳು ನಡೆದು ಮಹಾ ದಾಸೋಹ ಸೇವೆ ನಡೆದು ಮತ್ತು ತೀರ್ಥೋತ್ಸವ ಪ್ರಾರಂಭವಾಗಿ ನಡೆದು ಏಕಾದಶಿ ತಿಥಿಯಂದು ಧೂಳು ಮೆರವಣಿಗೆ ಸಹಿತವಾಗಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರನ್ನು ಮೂಲಸ್ಥಾನಕ್ಕೆ ಭುಜಂಗೈಯಲಾಗುವುದು. 26ರಿಂದ ದಿನಾಂಕ 30ರವರೆಗೆ ಮಾರ್ಚ್ ತಿಂಗಳಿನಲ್ಲಿ ಶ್ರೀ ಗವಿಮಠ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರ ಘನ ಅಧ್ಯಕ್ಷತೆಯಲ್ಲಿ ಊರಿನ ಪ್ರಮುಖರ ನೇತೃತ್ವದಲ್ಲಿ 5 ದಿವಸಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಗವಿಮಠದಲ್ಲಿ ಸುಮಾರು ರಾಜ್ಯದ ನಾನಾ ಮೂಲೆಗಳಿಂದ ಸುಮಾರು 100 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಅನೇಕ ವಿದ್ಯಾಸಂಸ್ಥೆಗಳು ಇರುತ್ತದೆ. ಅವರ ಸಮ್ಮುಖದಲ್ಲಿ ಸುಮಾರು 10,000ಕ್ಕೂ ಅಧಿಕ ಸಂಖ್ಯೆಯ ಜನ ಸೇರಿ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಿಂದ ನಡೆಸಿಕೊಂಡು ಬರುತ್ತಿದ್ದೇವೆ. ಅದಕ್ಕೆ ಸಮಸ್ತ ಭಕ್ತಾದಿಗಳು ಧನ ಧಾನ್ಯ ಸಕಲವನ್ನು ಕೊಟ್ಟು ಆಶೀರ್ವದಿಸಿ ಬಂದು ಸ್ವಾಮಿಯವರ ಕೃಪೆಗೆ ಪ್ರಾಪ್ತರಾಗಬೇಕಾಗಿ ಪ್ರಾರ್ಥಿಸಿ